ಬೆಳ್ಳಂದೂರಿಗೆ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ ಕೊಟ್ಟಿದ್ದಾರೆ. ಏರಿಯಾಗಳಿಗೆ ಬೆಳ್ಳಂದೂರು ಕೆರೆ ನೀರು ನುಗ್ಗಿದೆ. ಕೆರೆ ನೀರು ನುಗ್ಗಿ ಸಾರ್ವಜನಿಕರು ಭಾರಿ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಆ ಭಾಗದ ಜನರಿಗೆ ತುಂಬಾ ತಲೆನೋವಾಗಿದೆ. ಬೆಳ್ಳಂದೂರು ಕೆರೆಯ ನೀರು ಮನೆಯೊಳಗೆ ನುಗ್ಗಿರುವಂತಹ ಹಿನ್ನೆಲೆಯಲ್ಲಿ ಪರದಾಡ್ತಾ ಇದ್ದಾರೆ. ಹಾಗಾಗಿ ಆ ಪ್ರದೇಶಕ್ಕೆ ಇವತ್ತು ಸಚಿವ ರಾಮಲಿಂಗಾರೆಡ್ಡಿ ಭೇಟಿ ಕೊಟ್ಟಿದ್ದಾರೆ. ಏನೇನು ಅನಾಹುತಗಳಾಗಿದೆ, ಏನೇನು ಸಮಸ್ಯೆ ಇದೆ, ಆ ಸಮಸ್ಯೆಗೆ ಏನು ಪರಿಹಾರ ಅನ್ನೋದರ ಕುರಿತಾಗಿ ಅಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ. ಈಗ ಓಪನ್ ಮಾಡೋದ್ರಿಂದ ಈಗೇನು ತೊಂದರೆ ಆಗಲ್ಲ. ಈಗ ನೀರೆಲ್ಲ ಭಾಳ ಎಷ್ಟು ಮಾತ್ರ ಈಗ ನಿಮಗೂ ತೋರಿಸಿದ್ದೀನಿ. ಈಗ ಒಂದು ಸಿಟಿ ಮಾರ್ಕೆಟಿಂದ ಇಲ್ಲಿವರೆಗೂ ಬರುತ್ತೆ. ಸಿಟಿ ಮಾರ್ಕೆಟ್ ಅಂದರೆ ಚಾಮರಾಜಪೇಟೆ ನೀರು, ಚಿಕ್ಕಪೇಟೆ ನೀರು, ಗಾಂಧಿನಗರ ನೀರು, ಶಾಂತಿನಗರ ನೀರು, ಆಮೇಲೆ ನಮ್ಮ BTM ವಿಧಾನಸಭಾ ಕ್ಷೇತ್ರದ ನೀರು ಈ ನಾಲೆನಲ್ಲಿ ಬರುತ್ತೆ, ಎಲ್ಲಿ ಸಿಟಿ ಮಾರ್ಕೆಟಿಂದ. ಇನ್ನೊಂದು ಈ ಕಡೆ ನಮ್ಮ ಮೀನಾಕ್ಷಿ ಟೆಂಪಲ್ ಇದೆಯಲ್ಲ, ಅಲ್ಲಿ ಎಳೆನಹಳ್ಳಿ, ಕಾಳೆನಗರ, ಬಿಳ್ಳೆಕಳ್ಳಿ, ಮಡಿವಾಳದಿಂದ ಬಂದು ಇಲ್ಲಿ ಅಗ್ರ ಕೆರೆಗೆ ಬಂದು ಅಗ್ರ ಕೆರೆ ಪಕ್ಕದಲ್ಲಿ ಬಂದು ಇಲ್ಲಿ ಸೇರುತ್ತೆ. ಎರಡು 60 ಅಡಿ ಮೇಲಿದೆ ನಾಲೆಗಳು. ಆ ನಾಲೆನೂ 60 ಅಡಿ ಇದೆ, ಈ ನಾಲೆನೂ 60 ಅಡಿ ಇದೆ. ಇಲ್ಲಿ ಬಂದು ಬೆಳ್ಳಂಡೂರು ಕೆರೆಗೆ ಗಲೀಜು ನೀರು ಹೋಗಬಾರ್ದು ಅಂತೇಳಿ ಅಲ್ಲಿ 60, 120 ಅಡಿ ಆಯ್ತಲ್ಲ, ಎರಡು ನಾಲೆ ಸೇರಿ ಅಷ್ಟು ಜಾಗ ನೀರು ಆಚೆ ಹೋಗೋದಕ್ಕೆ ಬಿಡಬೇಕಾಗಿತ್ತು ಮಳೆಗಾಲದಲ್ಲಿ. ಅವ್ರು ಕೇವಲ 30 ಅಡಿ 40 ಅಡಿ ಮಾತ್ರ ಬಿಟ್ಟಿದ್ದಾರೆ. ಇಲ್ಲಿ ಬಂಡ್ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ನೆನ್ನೆ ಬಂದು ನಮ್ಮ ಇಂಜಿನಿಯರ್ಸ್ ಎಲ್ಲ ಬಂದು ನೋಡಿ ಬಂಡು ಸಮಸ್ಯೆ ಆಗ್ತಾಯಿದೆ ಅಂದಮೇಲೆ ಬಂಡು ಈಗ ಹೊಡೆದಾಕಿದ ಮೇಲೆ ಈಗ ಸರಾಗವಾಗಿ ಹೋಗ್ತಾಯಿದೆ. ಇಲ್ಲಾಂದರೆ ನಮಗೆ ಕೋರಮಂಗಲದಲ್ಲಿ ಒಂಚೂರು ಸಮಸ್ಯೆನೇ ಆಗ್ತಿರಲಿಲ್ಲ. ಅದರಿಂದ ಇವತ್ತು ಈಗ ಬೆಳ್ಳಂಡೂರು ಕೆರೆಗೆ ಗಲೀಜು ನೀರು ಹೋಗಬಾರ್ದು. ಆದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಮಳೆ ನೀರು ಹೋಗೋ ವ್ಯವಸ್ಥೆ ಮಾಡಬೇಕು, ಗೇಟ್ ಇಟ್ಕೋಬೇಕು ಅವರು. ಆ ಗೇಟ್ ಇಟ್ಕೊಳ್ಳೋವರೆಗೂ ಕೂಡ ಈ ಸಮಸ್ಯೆ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದೀನಿ, ನೀವು ಗೇಟ್ ಇಡೋವರೆಗೂ ಇದನ್ನು ಮುಚ್ಚಬಾರ್ದು ಅಂತ ಹೇಳಿದ್ದೀನಿ. ಸ್ಯಾನಿಟ್ರಿ ನೀರು ಹೋಗುತ್ತೆ ಅಂತೇಳಿ NGT ಆರ್ಡರ್ಸ್ ಆಯ್ತಲ್ಲ, ಬೆಳ್ಳಂಡೂರು ಕೆರೆ ಅಭಿವೃದ್ಧಿ ಮಾಡಬೇಕಂತ, ಆಗ ಇದನ್ನು ಮಾಡಿದ್ದು ತಪ್ಪಲ್ಲ. ಆದರೆ ಇಲ್ಲೆಷ್ಟು ನೀರು ಬರ್ತಾ ಇದೆಯಲ್ಲ ಅಷ್ಟು ನೀರು ಆಚೆ ಹೋಗೋದಕ್ಕೆ ಮಳೆಗಾಲದಲ್ಲಿ ಅವರು ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಇಲ್ಲಾಂದರೆ ಗೇಟ್ ಇಟ್ಬಿಟ್ಟು ಮಳೆ ನೀರು ಭೂಮಿಗೆ ಇದಕ್ಕೆ ಹೋಗೋ ಕೆರೆಗೆ ಹೋಗೋ ರೀತಿ ಮಾಡಬೇಕಾಗಿತ್ತು. ಅದು ಮಾಡದೇ ಇರೋದ್ರಿಂದ ಇವತ್ತು ನಮ್ಮ ಕೋರಮಂಗಲದಲ್ಲಿ ಸ್ವಲ್ಪ ತೊಂದರೆ ಆಯಿತು. ಈಗ ಇದು ಹೊಡೆದಾಕಿದ್ದೀವಲ್ಲ, ಗೇಟ್ ಇಟ್ಕೊಳ್ಳಿ, ಗೇಟ್ ಇಟ್ಕೊಳ್ಳೋವರೆಗೂ ಇದೇ ರೀತಿ ಇರಲಿ. ಇನ್ಮೇಲೆ ಯಾವ ಸಮಸ್ಯೆ, ಎಷ್ಟು ದೊಡ್ಡ ಮಳೆ ಬಂದರೂ ಕೂಡ ನಮಗೇನು ಸಮಸ್ಯೆ ಆಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.